ಮಂಡ್ಯದ ಮೇಲುಕೋಟೆ ಬಳಿಯಲ್ಲಿ ಅತಿಥಿ ಶಿಕ್ಷಕಿಯ ಬರ್ಬರ ಕೊಲೆಯಾಗಿದೆ. ಯುವಕನೊಬ್ಬನ ಮೇಲೆ ಶಿಕ್ಷಕಿ ದೀಪಿಕಾ ಗಂಡನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೀಪಿಕಾ ಶವ ಸಿಕ್ಕ ಮೇಲೆ ಆ ಹುಡುಗ ಕಾಣಿಸ್ತಾ ಇಲ್ಲ. ದೀಪಿಕಾಗೆ ಕಡೆಯದಾಗಿ ಆ ಹುಡುಗನೇ ಫೋನ್ ಮಾಡಿದ್ದ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಅಕ್ಕ ಅಕ್ಕ ಅಂತ ಆತ ಕರಿತಾ ಇದ್ನಂತೆ. ಆತನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ಹೇಳಿ ದೀಪಿಕಾ ಪತಿ ಲೋಕೇಶ್ ಆಗ್ರಹವನ್ನ ಮಾಡಿದ್ದಾರೆ. ಬೆಟ್ಟದ ತಪ್ಪಲಲ್ಲಿ ದೀಪಿಕಾಳ ಶವ ಹೂತ್ ಇಡಲಾಗಿತ್ತು. ಮಾಣಿಕ್ಯನಹಳ್ಳಿಯ ದೀಪಿಕಾ ಕೊಲೆಯಾದ ಬಗ್ಗೆ ಗಂಡ ಲೋಕೇಶ್ ಯುವಕನೊಬ್ಬನ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಕ್ಕೆ ಬಹಳ ಸುಂದರಿಯಾಗಿದ್ರು ದೀಪಿಕಾ ಹಾಗೆಯೇ ಲೋಕೇಶ್ ದಂಪತಿಗೆ 8 ವರ್ಷದ ಮಗು ಕೂಡ ಇದೆ. ಇವರು ಅತಿಥಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು ಮೇಲುಕೋಟೆಯಲ್ಲಿ. ಆದರೆ ಬೆಟ್ಟದ ತಪ್ಪಲಲ್ಲಿ ಅವರ ಶವವನ್ನ ಹೂತಿಡಲಾಗಿತ್ತು. ಈಗ ಒಬ್ಬ ಯುವಕನ ಮೇಲೆ ದೀಪಿಕಾ ಪತಿ ಲೋಕೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟು ಹೋದರು. ಸ್ಕೂಲ್ಗೆ ಹೋದಾದ್ಮೇಲೆ ಗಾಡೀಲಿ ಹೋಗಿದ್ರು. ಅಲ್ಲಿ ನಾವು ಸ್ಕೂಲಲ್ಲಿ ವಿಚಾರಿಸಿದಾಗ 12 ಗಂಟೆ 6 ನಿಮಿಷಕ್ಕೆ ಅವ್ರು ಹೊರಗಡೆ ಬಂದಿದ್ದರು. ಆಮೇಲೆ ಎಲ್ಲೋದ್ರು ಅಂತ ಹುಡುಕ್ಬೇಕಾದ್ರೆ ನಮಗೆ ಫೋನ್ ಮಾಡಿದೆ. 1:15ಗೆ ಸ್ವಿಚ್ ಆಫ್ ಆಗಿದ್ದು ಮೊಬೈಲು. ಆಮೇಲೆ ನಾನು ಹುಡುಕೊಂಡು ಹೋದೆ. ಎಲ್ಲಿದ್ರು ಏನಕ್ಕೆ ಯಾವುದೇ ಕಾರಣಕ್ಕೂ ನನ್ನ ಮಗನೂ ನನ್ನ ಬಿಟ್ಟು 1 ಅವರ್ ಇರ್ತಿರಲಿಲ್ಲ ಅವರು. ಹಂಗಾಗಿ ಹುಡುಕೊಂಡು ಹೋದಾಗ ಎಲ್ಲಲ್ಲಿ ಇಡೀ ಮೇಲ್ಕೋಟೆ ಹುಡುಕ್ದೆ ಎಲ್ಲೂ ಸಿಗಲಿಲ್ಲ. ತಿರ್ಗಿ ನಾನು ರಿಟರ್ನ್ ಊರಿಗೆ ಬಂದಾದಮೇಲೆ ಪೊಲೀಸ್ನವರು ನಮ್ಮ ಮಾವಂಗೆ ಫೋನ್ ಹಾಕಿದಂತೆ, ನಿಮ್ಮ ಗಾಡೀಲಿ ನಿಂತಿದೆ ಬಂದು ಯಾರು ಏನಿತ್ತು ಅಂತ. ಫೋನ್ ಬಂದಾದಮೇಲೆ ಮಾಮೂಲಿ ಬರ್ತಾ ಇರ್ಬೇಕಾದ್ರೆ ಫೋನ್ ಬಂದಿರೋದು. ಡ್ಯೂಟಿ 12 ಗಂಟೆ ಶನಿವಾರ ಹಾಫ್ ಡೇ ಮುಗ್ದೈತೆ. 12 ಗಂಟೆ 6 ನಿಮಿಷಕ್ಕೆ ಹೊರಗಡೆ ಬಂದವರು ಅವರು. ಆನ್ ದ ವೇ ಬರುವಾಗ ಫೋನ್ ಬಂದಿರೋದು. ಅಲ್ಲಿ ಏನಾಗದೆ ಅಂತ ಗೊತ್ತಿಲ್ಲ. ಅವನೇ ಫೋನ್ ಮಾಡೋದು, ಅವನೇ ಡೌಟು. ಈಗಾಗಲೇ ಅಪ್ ಸ್ಟ್ಯಾಂಡಿಂಗ್ ಆಗೋನವನು. ಮೊಬೈಲ್ ಊರಲ್ಲಿಲ್ಲ. ಮಾಮೂಲಿ ಅದೆಲ್ಲ ಮೈಸೂರು ಕೆಲಸಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದ. ತಿರ್ಗಾ ವ್ಯವಸಾಯ ಮಾಡ್ತಿದ್ದ. ಗಾಡಿ ಇದ್ದ ಜಾಗದಲ್ಲಿ ಆಮೇಲೆ ಆ ವೀಡಿಯೋ ಐತಲ್ಲ, ಇಲ್ಲಿ ಲಾಸ್ಟಲ್ಲಿ ಆ ವೀಡಿಯೋ ತೊಗೊಂಡು ಹೋದಾಗ ಇಲ್ಲಿ ಮನಗಿದ್ರು. ಇಲ್ಲಿಂದ ಇಳಿತಾನಲ್ಲಿ ಏನು ಅಂತ ಹೋದಾಗ ಅಲ್ಲಿ ಮಣ್ಣು ಕೆರೆದು ಅಲ್ಲೇ ಸ್ಮೆಲ್ ಬರ್ತಾ ಇತ್ತು. ಸ್ವಲ್ಪ ನೊಣ ಎಲ್ಲ ಆಡ್ತಾಯಿತ್ತು. ಆವಾಗ ಡೌಟ್ ಬಂದು ಕೈಲಿ ಕೆರೆದೋದಕ್ಕೆ ಅಲ್ಲಿ ಬಟ್ಟೆ ಕಾಣಿಸ್ತು. ನಮ್ಮ ಸ್ನೇಹಿತರು ಹೋಗ್ಬೇಕಾದ್ರೆ ನಮ್ಮ ಗಾಡಿನ ಪೊಲೀಸ್ನವರು ಎತ್ತಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ನೋಡಿ ನಮಗೆ ಫೋನ್ ಮಾಡಿದರು. ಆವಾಗ ನಾವು ಅಲ್ಲಿ ಸ್ಥಳಕ್ಕೆ ಹೋಗಿದ್ದು. ಅಲ್ಲಿ ಬರೀ ಗಾಡಿ ಮಾತ್ರ ನಿಂತಿತ್ತು. ಆಮೇಲೆ ಪೊಲೀಸ್ನವರೆಲ್ಲ ಬಂದರು. ಅವಾಗ ಪೊಲೀಸ್ನವ್ರು ಬಂದು ವಿಚಾರಣೆ ಮಾಡ್ತಿದ್ದಾಗ ಯಾರೋ ಇಬ್ಬರು ಗಲಾಟೆ ಮಾಡ್ತಿದ್ರು. ಒಂದು ಹುಡುಗಿಗೆ ಹೊಡಿತಾಯಿದ್ರು ಅಂತ ಮೇಲ್ಗಡೆ ಯಾರೋ ದೇವಸ್ಥಾನಕ್ಕೆ ಬಂದಿರೋವಂಥವ್ರು ವೀಡಿಯೋ ಮಾಡಿ ಪೊಲೀಸ್ನವ್ರಿಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಬಂದಿದ್ದಾರೆ. ಅವ್ರು ಬರೋ ಅಷ್ಟರೊಳಗೆ ಯಾವುದೂ ಇಲ್ಲ, ಒಂದು ಗಾಡಿ ಮಾತ್ರ ಇತ್ತು. ಅದೇ ಊರವನೇ ಹುಡುಗ. ಇನ್ನು ಆ ವ್ಯಕ್ತಿ ಮೇಲೆ ಡೌಟ್. ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ, ಆ ಥರದ್ದು ಏನೂ ಇಲ್ಲ. ಒಂದೇ ಊರೇ ಅಂದ್ರೆ ಪರಿಚಯ ಇರುತ್ತೆ. ಒಂದೇ ಊರೇ, ಆ ಥರದ್ದೇನಿಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಹತ್ತಾರು ಅನುಮಾನಗಳು ಈ ಶವ ಸಿಕ್ಕಾಗಿಂದಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಈಗ ಅಕ್ಕ ಅಂತ ಕರೀತದ ಯುವಕನೇ ಕೊಲೆ ಮಾಡಿದ್ದಾನೆ ಅನ್ನೋ ಅನುಮಾನ. ಯಾವ ತರ ಕಾಂಟ್ಯಾಕ್ಟ್ ಇತ್ತಂತೆ ದೀಪಿಕಾಗೂ ಆ ಹುಡುಗನಿಗೂ? ಹೌದು ಶರ್ಮಿತಾ, ಈಗ ಏನು ದೀಪಿಕಾ ಪತಿ ಲೋಕೇಶ್ ಏನು ಆರೋಪವನ್ನು ಮಾಡ್ತಾ ಇದ್ದಾರೆ, ಈ ಆರೋಪವನ್ನು ಮಾಡಿದ್ಮೇಲೆ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಅದೇ ಗ್ರಾಮದ ಯುವಕನೋರ್ವ ದೀಪಿಕಾಳನ್ನ ಅಕ್ಕ ಅಂತ ಕರೀತಾ ಇದ್ದ. ಅವತ್ತು ಅಂದ್ರೆ ದೀಪಿಕಾ ಹತ್ಯೆ ನಡೆಯುವಂತಹ ದಿನ ಆತನ ಹುಟ್ಟುಹಬ್ಬ ಇತ್ತು. ಹೀಗಾಗಿ ಕಡೆಯದಾಗಿ ಅಂದ್ರೆ ದೀಪಿಕಾ ಮೊಬೈಲ್ಗೆ ಕರೆ ಹೋಗಿರುವಂತದ್ದು ಕೂಡ ಆ ಯುವಕನ ಕರೆ ಆಗಿರುವಂತದ್ದು. ಹೀಗಾಗಿ ಆತನ ಮೇಲೆ ಅನುಮಾನವನ್ನ ದೀಪಿಕಾ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ನಿಟ್ಟಲ್ಲಿ ಸಾಕಷ್ಟು ಆಯಾಮಗಳಲ್ಲೂ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆತನೇ ದೀಪಿಕಾಳನ್ನ ಹತ್ಯೆಯನ್ನ ಮಾಡಿದ್ನ ಅನ್ನುವಂತ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಆತ ಅಂದ್ರೆ ಯುವಕ ಕೂಡ ನಾಪತ್ತೆ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆತನ ಕುಟುಂಬಕ್ಕೆ ಅಕ್ಕನನ್ನ ಮದುವೆ ಮಾಡಿ ನಾನು ನಿಮ್ಮ ಕೈಗೆ ಸಿಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಆತ ನಾಪತ್ತೆ ಆಗಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಯುವಕನನ್ನ ಬಂಧಿಸ್ಲಿಕ್ಕೆ ಸಾಕಷ್ಟು ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಏನು ದೀಪಿಕಾ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಆ ಯುವಕನ ಮೇಲೆ. ಶರ್ಮಿತಾ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.